ನೋಡ್ತೀರಾ ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ. ಕಾಲಂತೂ ಜಾರ್ತಿದೆ. ಐ ಆಮ್ ನಾಟ್ ಶ್ಯೂರ್ ಹತ್ತಿನೋ ಇಲ್ವೋ ಅಂತ. ಬಿದ್ದರೆ ಅಂತೂ ಸರಿಯಾಗಿ ಬೀಳ್ತೀನಿ. ಸೊ ಇದು ಮಲ್ಕೊಂಡೆ ಹತ್ತಬೇಕಾಗುತ್ತೆ. ಕಾಲು ಜಾರ್ತಿದೆ. ನೋಡೇ ಬೇಡ ಹೋಗ್ತಾ ಹೋಗಲ್ವ ಅಂತ. ಹಲೋ ಗೈಸ್, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಸೊ ಆ್ಯಕ್ಚುಲಿ ಇವತ್ತಿನ ಪಯಣ ಮುತ್ಯಾಲಮಡುಗು, ಪರ್ಲ್ ವ್ಯಾಲಿ. ಸೊ ಇದು ಬಂದು ಆನೇಕಲ್ ಹತ್ರ ಇರೋದು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನಿರೋ ಪ್ಲೇಸಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲೇನಿದೆ ಅಂದರೆ, ಸೊ ಚಿಕ್ಕದಾದಂಥ ಒಂದು ವಾಟರ್ ಫಾಲ್ಸ್ ಇದೆ. ಸೊ ತುಂಬಾ ಫೇಮಸ್ ಆಗಿರೋ ಮತ್ತು ಇನ್ನೂ ಜಾಸ್ತಿ ಫೇಮಸ್ ಆಗ್ತಿರೋ ಅಂಥ ಜಾಗ ಅದು. ಹೊಸೂರು ಮೇನ್ ರೋಡಿಂದ ರೈಟ್ ತೊಗೊಂಡು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಬಂದಿದ್ದೀನಿ. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ಲಿಯರ್ ಸ್ಕೈ ಇದೆ. ಮುತ್ಯಾಲಮಡುಗು ಬಂದು ಆನೇಕಲ್ ಸಿಟಿಯಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿದೆ. ತುಂಬಾ ಹತ್ರ ಇದೆ. ರೋಡೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೋರ್ಡ್ ನೋಡ್ಬೋದು, ಆನೇಕಲ್ ನಗರಕ್ಕೆ ಸುಸ್ವಾಗತ, ಪುರಸಭೆ. ಸೊ ನಾವೀಗ ಆನೇಕಲ್ಲಲ್ಲಿ ಇದ್ದೀವಿ. ಸೊ ಇಲ್ಲಿ ಮುತ್ಯಾಲಮಡುಗು ಬೋರ್ಡ್ ಕಾಣಿಸುತ್ತೆ. ಇಲ್ಲಿಂದ 3 ಕಿಲೋಮೀಟರ್ಸ್ ರೈಟ್ ತೊಗೊಬೇಕು. ಇಲ್ಲಿ ಗಾಯ್ಸ್ ನೋಡ್ಬೋದು ನೀವು, ಪರ್ಲ್ ವ್ಯಾಲಿ ಎಂಟ್ರ್ ಆಗ್ತಾ ಇದ್ವಿ, ಮುತ್ಯಾಲಮಡುಗು. ಸೊ ವೀಕ್ ಡೇಸಲ್ಲಿ ಜನ ತುಂಬಾ ಕಡಿಮೆ ಇರ್ತಾರೆ, ಬಟ್ ವೀಕೆಂಡ್ಸಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರಂತೆ ಇಲ್ಲಿ. ಇದು ಆನೇಕಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ತುಂಬ ದೂರ ಏನಿಲ್ಲ, ಆರಾಮಾಗಿ ಬರ್ಬೋದು. ಹಲೋ ಗೈಸ್, ನಮಸ್ಕಾರ. ನಾವೀಗ ಮುತ್ಯಾಲಮಡುಗು ಅಲ್ಲಿದ್ದೀವಿ. ಸೊ ಇದಕ್ಕೆ ಪರ್ಲ್ ವ್ಯಾಲಿ ಅಂತ ಕೂಡ ಕರೀತಾರೆ. ಚಿಕ್ಕದಾದಂಥ ಒಂದು ಫಾಲ್ಸ್ ಇದೆ. ಸೊ ಇವತ್ತು ಬಂದು ವೀಕ್ ಡೇಸು, ಸೊ ಅಷ್ಟೊಂದು ಜನ ಏನು ಕಾಣ್ತಿಲ್ಲ. ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರಂತೆ, ಸ್ಯಾಟರ್ಡೆ ಸಂಡೇ ಎಲ್ಲ. ಇಲ್ಲೆಲ್ಲ ಪಾರ್ಕಿಂಗ್ ಸ್ಪೇಸ್ ತುಂಬಾ ಇದೆ. ಕಾರ್ ಬೈಕೆಲ್ಲ ಪಾರ್ಕ್ ಮಾಡ್ಬೋದು. ಎಂಟ್ರಿ ಟಿಕೆಟ್ ಅಂತ ಬೈಕಿಗೆ 50 ರುಪೀಸ್, ಕಾರ್ಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಈಟರೀಸ್ ಕೂಡ ಸಿಗುತ್ತೆ. ಮೊಯಿರೋ ಹೋಟೆಲ್ ಕೂಡ ಇದೆ. ಅಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಸಿಗುತ್ತೆ. ಸೊ ಮತ್ತು ನೀವು ಆಚೆಯಿಂದನೂ ಕ್ಯಾರಿ ಮಾಡ್ಬೋದು. ಆಚೆಯಿಂದ ಕ್ಯಾರಿ ಮಾಡಿ ಇಲ್ಲಿ ತೊಗೊಂಬಂದು ತಿನ್ಬೋದು. ಬನ್ನಿ ಈಗ ಫಾಲ್ಸ್ ಹತ್ರ ಹೋಗೋಣ. ಸೊ ಫಾಲ್ಸ್ ಹತ್ರ ಹೋಗೋದಕ್ಕೆ ಸ್ಟೆಪ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಟೆಪ್ಸ್ ಮೂಲಕ ಫಾಲ್ಸ್ ಹತ್ರ ಹೋಗೋಣ ಬನ್ನಿ. ಸ್ಟೆಪ್ಸ್ ಅಂತೂ ತುಂಬಾ ಇದ್ದಾವೆ. ಸೊ ಸ್ಟೆಪ್ಸ್ ಇಳಿಬೇಕಾದ್ರೆ ಸ್ವಲ್ಪ ಟಯರ್ಡ್ ಆದರೆ ಕುತ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಶೆಲ್ಟರ್ ಥರ ಮಾಡ್ತಿದ್ದಾರೆ. ಸೊ ಇನ್ನೂ ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನಲ್ಲೇ ಇದೆ, ಬಟ್ ಕಂಪ್ಲೀಟ್ ಆದರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಕೆಳಗಡೆ ಬಂದುಬಿಟ್ವಿ. ಸೊ ನೀರು ಹರಿತಿರೋ ಸೌಂಡ್ ಕೇಳ್ತಿದೆ ನಮಗೆ. ಗೈಸ್ ನೋಡಿ, ಇಲ್ಲಿ ಎಲ್ಲ ಸ್ಟೆಪ್ಸ್ ಇಳಿದಾದ್ಮೇಲೆ ಲೆಫ್ಟಲ್ಲಿ ನೋಡಿದ್ರೆ ನಿಮಗೆ ಚಿಕ್ಕದಾದಂಥ ಜಲಪಾತ ಕಾಣುತ್ತೆ. ಇದೇ ಮುತ್ಯಾಲಮಡುಗು. ಇಲ್ಲಿ ವೀಕೆಂಡ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲಿ ಕೆಳಗೆ ಇರೋ ನೀರಲ್ಲೆಲ್ಲ ಆಡ್ತಾ ಇರ್ತಾರೆ. ಮಳೆ ಏನಾದರೂ ಇನ್ನೂ ಜಾಸ್ತಿ ಇದ್ದರೆ ನೀರು ಇನ್ನೂ ಜಾಸ್ತಿ ಬರ್ತಿತ್ತೇನೋ ಇಲ್ಲಿ. ಸೊ ಇಲ್ಲಿ ವೀಕೆಂಡ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ಫ್ಯಾಮ್ಲಿಗೆ ಒಳ್ಳೆ ಜಾಗ ಇದು. ಸೊ ಇಲ್ಲೆಲ್ಲ ಕೆಳಗೆ ಫುಡ್ಡೆಲ್ಲ ಕ್ಯಾರಿ ಮಾಡಿ ತೊಗೊಂಬಂದು ತಿನ್ಬೋದು. ಬಟ್ ಏನಂದರೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಿದ್ದಾರೆ. ಸೊ ಅವೆಲ್ಲ ಏನು ಮಾಡದಿದ್ರೆ ಚೆನ್ನಾಗಿರುತ್ತೆ. ಡೋಂಟ್ ಲಿಟರ್ ಎನಿ ಪ್ಲಾಸ್ಟಿಕ್ ಐಟಮ್ಸ್ ಇನ್ ದ ನೇಚರ್, ಪ್ರೊಟೆಕ್ಟ್ ನೇಚರ್. ಹಾಗೆ ಮುಂದೆ ಹೋದರೆ ಇಲ್ಲಿ ಒಂದು ಟೆಂಪಲ್ ಕಾಣುತ್ತೆ. ಇಲ್ಲ, ಟೆಂಪಲ್ ಹೆಸರು ಮುತ್ಯಾಲ ಶಿವ ಟೆಂಪಲ್ ಅಂತ. ತುಂಬಾ ಚೆನ್ನಾಗಿದೆ. ಶಿವನ ಮೂರ್ತಿ ಕೂಡ ಇದೆ, ನಂದಿ ಕೂಡ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಗಾಯ್ಸ್, ನನ್ನ ಫ್ರೆಂಡ್ ವಿಜಯ್ ಅಂತ. ಸೊ ಇಲ್ಲಿ ಎಲ್ಲ ಬಂದು ಇಲ್ಲಿರೋ ಫಾಲ್ಸ್ ನೋಡ್ಬಿಟ್ಟು ಇದೇ ಲಾಸ್ಟ್ ಫಾಲ್ಸ್ ಅಂದ್ಕೊಂಡು ಹೋಗ್ಬಿಡ್ತಾರೆ. ಬಟ್ ನನ್ನ ಫ್ರೆಂಡಿಗೆ ಗೊತ್ತಿರೋ ಇನ್ನೊಂದು ಫಾಲ್ಸ್ ಇದೆ ಅಂತೆ. ಇನ್ನೇ ಈ ಕಡೆ ಹಿಂಗೆ ನಡ್ಕೊಂಡು ಹೋದರೆ ಆ ಫಾಲ್ಸ್ಗೆ ಹೋಗುತ್ತೆ. ಸೊ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾನೆ, ಬನ್ನಿ ಫಾಲೋ ಮಾಡೋಣ.
ನೀವೇನಾದರೂ ನೇಚರ್ ಲವರ್ಸ್ ಆಗಿದ್ದರೆ ನಿಮಗೆ ಈ ಥರ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಆದರೆ ನೀವು ಕೂಡ ಮುತ್ತಾಲಮಡುವಿಗೆ ಬರ್ಬೋದು. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ, ಫುಲ್ ಗ್ರೀನ್ರಿ ಇದೆ, ಬಿಸಿಲಂತೂ ಕೆಳಗೆ ಬೀಳ್ತಾನೆ ಇಲ್ಲ, ಫುಲ್ ಶೇಡಲ್ಲಿ ಕವರ್ ಆಗಿದೆ. ಇಲ್ಲಿ ಬರಬೇಕಂದ್ರೆ ಟ್ರೆಕ್ಕಿಂಗ್ ಶೂಸ್ ಬೇರೆ ಮಾಡ್ಕೊಂಬನ್ನಿ, ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ಆ ಕಡೆ ಈ ಕಡೆ ನೋಡ್ಬೋದು, ಸಿಕ್ಕಾಪಟ್ಟೆ ಗ್ರೀನ್ರಿ ಇದೆ. ಈ ಚಿಕ್ಕದಾದಂಥ ಕಿರುದಾರಿಯಲ್ಲಿ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಇದೇ ದಾರಿಯಲ್ಲಿ 500 ಮೀಟರ್ಸ್ ಹೋದರೆ ಐಡನ್ ಫಾಲ್ಸ್ ಕಾಣಿಸುತ್ತೆ. ಈ ದಾರಿ ಏನು ಅಷ್ಟೊಂದು ಕಷ್ಟ ಏನಿಲ್ಲ, ಆರಾಮಾಗಿ ಬರ್ಬೋದು. ನಿಮ್ಗೆ ಅಲ್ಲಿ ಮೇಲೆ ಕಾಣ್ತಿರೋದೇ ಆ ಸೀಕ್ರೆಟ್ ಇಡನ್ ಫಾಲ್ಸ್. ತುಂಬಾ ಚೆನ್ನಾಗಿದೆ, ನೀರೇನೋ ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ, ನೋಡೋಣ ಬನ್ನಿ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಇದು ಕೂಡ ಒಳ್ಳೆಯ ಜಾಗ, ಇದು ತುಂಬಾ ಚೆನ್ನಾಗಿರುತ್ತೆ ಟ್ರೆಕ್ಕಿಂಗ್ ಮಾಡೋಕ್ಕೆಲ್ಲ. ಸೊ ನೀರೆಲ್ಲ ಕಮ್ಮಿ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಹಾಂ, ಸೊ ಈ ಕಡೆ ಎಲ್ಲ ಜೋರು ಮಾಡಿದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜೋರಾಗಿ ನೀರು ಬರುತ್ತೆ. ಇದೆಲ್ಲ ತುಂಬಿ ಹರಿತಾ ಇರುತ್ತೆ ಇಲ್ಲೆಲ್ಲನೂ. ಸೊ ಆ ಟೈಮಲ್ಲೆಲ್ಲ ಬರೋಕ್ಕಾಗೋದೇ ಇಲ್ಲ. ಅಟ್ಲೀಸ್ಟ್ ಮಳೆ ಕಡಿಮೆ ಇದ್ದಾಗಂತೂ ನಾವು ಬಂದು ನೋಡ್ಬೋದು ಇಲ್ಲೆಲ್ಲ. ಗೈಸ್ ಹತ್ತಕ್ಕೇನು ಅಷ್ಟೊಂದು ಈಸಿ ಏನಿಲ್ಲ, ನೋಡಿ ಕಾಣ್ತಿದ್ದೀರಾ. ಸೊ ಈ ಥರ ಇದೆ ಅದು, ಬಟ್ ಗೊತ್ತಿಲ್ಲ, ಟ್ರೈ ಮಾಡಿ ನೋಡ್ತೀನಿ ಆಗುತ್ತೋ ಆಗಲ್ವ ಅಂತ. ಬನ್ನಿ. ತುಂಬ ಸ್ಲಿಪ್ಪರಿ ಇದೆ, ಎಲ್ಲಿ ಕಾಲಿಡ್ಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ನೋಡ್ತೀರಾ, ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇದೆ. ಕಾಲಂತೂ ಜಾರ್ತಿದೆ, ಐ ಆಮ್ ನಾಟ್ ಶ್ಯೂರ್ ಹತ್ತಿನೋ ಇಲ್ವೋ ಅಂತ. ಬಿದ್ದರೆ ಅಂತೂ ಸರಿಯಾಗಿ ಬೀಳ್ತೀನಿ. ಸೊ ಇದು ಮಲ್ಕೊಂಡೆ ಹತ್ಬೇಕಾಗುತ್ತೆ, ಕಾಲು ಜಾರ್ತಿದೆ. ನೋಡೇ ಬೇಡ ಆಗುತ್ತೋ ಆಗಲ್ವ ಅಂತ. ಬಟ್ ಒಂದ್ಸರಿ ಹತ್ಬಿಟ್ರೆ ಈಜಿನ ಕಷ್ಟನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹತ್ತೋದಕ್ಕೆ ಆ ಬಳ್ಳಿ ಕೊಡ್ತಿದ್ದಾನೆ, ಅದು ಇಟ್ಕೊಂಡು ಹತ್ತೋ ಅಂತ. ಆ ಬಳ್ಳಿ ಗಟ್ಟಿ ಇದೆಯೋ ಮೆತ್ತಗಿದೆಯೋ ಗೊತ್ತಿಲ್ಲ. ಬಳ್ಳಿ ಕಟ್ಟಾದರೆ ಡೈರೆಕ್ಟ್ ಕೆಳಗೆ ಹೋಗ್ಬಿಡ್ತೀನಿ. ಇಲ್ಲಿಂದ ಅಲ್ಲಿ ತನಕ ಹೋಗ್ಬಿಡ್ತೀನಿ. ಅದು ಟ್ರೈ ಮಾಡೋಣ. ಈ ಬಳ್ಳಿಗೆ ಸಪೋರ್ಟ್ ಇಟ್ಕೊಂಡಿದ್ದೀನಿ, ನೋಡೋಣ ಬಳ್ಳಿ ಸಪೋರ್ಟ್ ಇಟ್ಕೊಂಡು ಹತ್ತಕ್ಕಾಗುತ್ತಾ ಇಲ್ವ ಅಂತ. ಬಟ್ ಕಾಲು ಇಟ್ಕೊಳಕ್ಕೆ ಎಲ್ಲೂ ಜಾಗ ಇಲ್ಲ ಇಲ್ಲಿ. ಬಳ್ಳಿ ಗಟ್ಟಿಯಾಗಿದೆ, ಸೊ ಇದ್ರ ಸಪೋರ್ಟಿಂದ ಇಲ್ಲಿಗಂಟ ಹತ್ತಿದೆ. ನೋಡೋಣ ಬನ್ನಿ.
ವಾವ್, ಆಲ್ಮೋಸ್ಟ್ ಅರ್ಧ ಕ್ಲೈಮ್ ಮಾಡಿದ್ದೀನಿ, ಇನ್ನೂ ಅರ್ಧ ಇದೆ, ಅಲ್ಲಿ ತನಕ ಇದೆ. ಕಾಣ್ತಿದ್ಯಾ? ಈ ಕಡೆ ಇರೋದ್ರಿಂದ ಕ್ಯಾಮ್ರದ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ ಅನ್ಸುತ್ತೆ. ಸೊ ಅಲ್ಲಿಂದ ಇಲ್ಲಿ ಗಂಟೆ ಹತ್ಕೊಂಡ್ಬಂದಿದ್ವಿ. ಸೊ ನಾವು ಬಂದಿದ್ದು ರೂಟು ಸೊ ಆ ಕಡೆಯಿಂದ ಕಾಣ್ತಿದೆಯಲ್ಲ, ಅಲ್ಲಿಂದ ಆ ಕಡೆ 2 ಕಲ್ಲಿನ ಸೆಂಟ್ರಲ್ಲಿ ಈ ಕಡೆ ಬಂದ್ವಿ. ಸೊ ಈಗ ಮಳೆ ಕಡಿಮೆ ಇರೋದ್ರಿಂದ ನೀರು ಕಡಿಮೆ ಇದೆ. ಇದು 15 ದಿನ ಮುಂಚೆ ಸಿಕ್ಕಾಪಟ್ಟೆ ನೀರಿತ್ತಂತೆ ಇಲ್ಲಿ. ಜೋರು ಮಳೆ ಇದ್ದಿದ್ರೆ ಇದು ತುಂಬ ನೀರು ಬರ್ತಿತ್ತು, ಇಲ್ಲೆಲ್ಲ ನೀರು ಬರ್ತಿತ್ತು. ಬಟ್ ಮಳೆ ಕಡಿಮೆ ಆಗಿದೆ. ಮಳೆ ಕಡಿಮೆ ಆಗಿರೋದಕ್ಕೆ ನಾವು ಇಲ್ಲಿ ಗಂಟೆ ಹತ್ತಕ್ಕೆ ಸಾಧ್ಯ ಆಗಿದ್ದು. ಬನ್ನಿ ಮೇಲೆ ಹೋಗೋಣ. ಇದೇ ಎಂಡಿದು. ಇದ್ರ ಮೇಲೆ ಹತ್ಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕು. ನೋಡಿ ನೀರು ಬರ್ತಿದೆ, ಕಾಣ್ತಿದ್ಯಾ? ನಾನಂತೂ ಮೇಲೆ ಹತ್ತಿದ್ದೀನಿ. ಐ ಕಂಪ್ಲೀಟ್ ಮೈ ಟ್ರಯಲ್ ಟ್ರೆಕ್ಕಿಂಗ್, ಕ್ಲೈಂಬಿಂಗ್, ಮೌಂಟೇನ್ ಕ್ಲೈಂಬಿಂಗ್, ವಾಟ್ ಎವರ್. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಸೊ ಬೆಂಗಳೂರು ಸರೌಂಡಿಂಗಲ್ಲಿ ಈ ಥರ ಒಂದು ಪ್ಲೇಸ್ ಇರೋದು ನಿಜಕ್ಕೂ ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗಲ್ಲಿ ಅಷ್ಟೇ, ಹತ್ತೋದು ಎಷ್ಟು ಕಷ್ಟ ಆಗುತ್ತೋ ಇಳಿಯೋದು ಕೂಡ ಅಷ್ಟೇ ಕಷ್ಟ ಇರುತ್ತೆ. ಹತ್ತೋದಂತೂ ಸ್ವಲ್ಪ ಈಸಿ ಅನಿಸ್ಬಿಡ್ಬೋದು, ಬಟ್ ಇಳಿಯೋದು ಮಾತ್ರ ಭಯಂಕರ ಕಷ್ಟ ಆಗುತ್ತೆ. ಕೇರ್ಫುಲ್ಲಾಗಿ ಇಳಿಯೋಣ ಬನ್ನಿ. ಹೌದು, ನಿಮ್ಮ ಹೆಸರು? ಧನುಷ್ ಅಂತ. ಧನುಷಾ? ಓಕೆ. ಹೆಂಗಿದೆ ಪ್ಲೇಸ್ ಎಲ್ಲ ಇದು? ಚೆನ್ನಾಗೈತೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೂಪರ್ ಆಗೈತೆ. ಓಕೆ. ಇದು ಈ ಜಾಗ ಆ್ಯಕ್ಚುಲಿ ಅಲ್ಲಿ ಫಾಲ್ಸ್ ಅದೇ ಅಂತ ಎಲ್ಲರೂ ಅಲ್ಲೇ ವಾಪಸ್ ಹೋಗ್ಬಿಡ್ತಾರೆ. ಆದ್ರೆ ಒಳಗಡೆ ಇರೋದು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. ಹೌದು. ಸೊ ಇಲ್ಲಿ ಒಳಗಡೆ ಇರೋದು ತುಂಬ ಚೆನ್ನಾಗಿದೆ ಫಾಲ್ಸ್, ಮೇಲಗಂಟ ಅದು ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಅಲ್ಲಿ ಮಡುಗುವಲ್ಲಿರೋ ಹಿಡನ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ನೋಡಿದ್ರಲ್ಲ, ಸೊ ನಾವು ಮೇಲೆ ತನಕ ಹತ್ತಿದ್ವಿ. ಸೊ ಹತ್ಬೋದು, ಬಟ್ ತುಂಬಾ ರಿಸ್ಕಿ ಇದೆ, ಕೇರ್ಫುಲ್ಲಾಗಿ ಹತ್ತಬೇಕಾಗುತ್ತೆ. ಸೊ ಮಳೆಗಾಲ ಅಂದರೆ ಸಿಕ್ಕಾಪಡೆ ಮಳೆ ಆದಾಗಂತೂ ಫುಲ್ ನೀರು ಬರ್ತಾ ಇರುತ್ತೆ ಇಲ್ಲಿ. ಅವಾಗೆಲ್ಲ ಹತ್ತೋಕೆ ಆಗೋದೇ ಇಲ್ಲ, ಇಲ್ಲೆಲ್ಲ ಬರೋಕ್ಕೆ ಆಗೋದೇ ಇಲ್ಲ. ಬಟ್ ಮಳೆ ಕಡಿಮೆ ಇದ್ದಾಗ, ನೀರು ಕಡಿಮೆ ಇದ್ದಾಗ ಸೊ ಬಂದು ಎಂಜಾಯ್ ಮಾಡ್ಬೋದು ಇಲ್ಲಿ. ಸೊ ಅಲ್ಲಿ ತನಕ ಅದು ಬರ್ಬೋದು. ಸೊ ಹಿಡನ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಾರಣ ವಿಜಯ್ ಅಂತ ನನ್ನ ಫ್ರೆಂಡಿಯವರು. ಸೊ ಇವರೇ ಕರ್ಕೊಂಬಂದು ಇಲ್ಲೊಂದು ಜಾಗ ಇದೆ, ಬಾ ತೋರಿಸ್ತೀನಿ ನಿನಗೆ, ಯಾರು ನೋಡಿದಿರೋ ಅಂಥ ಜಾಗ. ಸೊ ನೋಡಿದ್ದಾರೆ, ಸ್ವಲ್ಪ ಜನ ಮಾತ್ರ ನೋಡಿದ್ದಾರೆ, ಎಲ್ಲರೂ ನೋಡಿಲ್ಲ. ಸೊ ನೀವು ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದು ತೋರಿಸಿದ್ರು. ಇವ್ರ ಹೆಸರು ವಿಜಯ್ ಅಂತ. ಮತ್ತು ಒಂದು ಬ್ಯಾಗ್ ಇಟ್ಕೊಳ್ಳಿ, ಸಫಿಷಿಯೆಂಟ್ ವಾಟರ್ ಕ್ಯಾರಿ ಮಾಡಿ, ಮತ್ತು ಸಾಫ್ಟ್ ಡ್ರಿಂಕ್ಸ್, ಹೀಟರೀಸ್ ಏನಾದರೂ ಬೇಕಾದರೆ ಕ್ಯಾರಿ ಮಾಡಿ. ಸೊ ಒಂದು ಸರಿ ನೀವು ಕೆಳಗೆ ಬಂದಾದಮೇಲೆ ಇಲ್ಲಿ ಏನೂ ಸಿಗೋದಿಲ್ಲ. ನಿಮ್ಗೆ ಏನಾದರೂ ಬೇಕು ಅಂದರೆ ಮತ್ತು ಮೇಲೆ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಆ ರಿಸ್ಕ್ ಯಾಕೆ, ಒಂದು ಬ್ಯಾಗ್ ಇಟ್ಕೊಂಡು ಬ್ಯಾಗಲ್ಲಿ ಎಲ್ಲ ತೊಗೊಂಬಂದ್ಬಿಡಿ. ಸ್ವಲ್ಪ ಜನ ನೋಡ್ಬೋದಲ್ಲಿ ನೀವು, ವೀಕ್ ಡೇಸ್ ಆದ್ರೂ ಕೂಡ ಬಂದಿದ್ದಾರೆ. ಸೊ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಗಾಯ್ಸ್ ಬನ್ನಿ, ಇಲ್ಲಿಗೆ ನಮ್ಮ ಟ್ರೆಕ್ಕಿಂಗ್ ಟ್ರೈಲ್ನ ಮುಕ್ತಾಯಗೊಳಿಸೋಣ. ಇಲ್ಲಿಂದ ಮೇಲೆ ಹೋಗೋಣ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.